RC390 ವರ್ಸಸ್ GT650. It's 390 bro, I know it's fucking 390. ಆಕ್ಚುಲಿ RC ವಿಡಿಯೋ ಹಾಕಿದ್ರು ಯಾರು ಕೇಳ್ತಾ ಇಲ್ಲ ಬ್ರೋ. ನಮ್ಗೆ RC ಬೇಡ RX ದೇ ವಿಡಿಯೋ ಹಾಕಿ ಅಂತಾರೆ. ಓ ಫುಲ್ ಆಫ್ ರೋಡ್ ಹೊಡಿತಾವ್ರಲ್ಲಪ್ಪ. ನಮಸ್ಕಾರ ಅನ್ಕೊನ್ನಿಚಿವ ಎಲ್ರಿಗೂ. ಹೌದು, ನೀವು ಫ್ರೇಮಲ್ಲಿ ನೋಡ್ತಾ ಇರೋದು RXಗಳೇ, ಬಟ್ ನಾನು ಹೋಗ್ತಾ ಇರೋದು RC ಅಲ್ಲಿ. ಶುರು ಮಾಡ್ರಪ್ಪ. RC ಅಲ್ಲಿ ಬಂದ್ರು RX ಸ್ಪೆಷಲ್ ಇದ್ದೇ ಇರುತ್ತೆ ನಮ್ಮ ಹತ್ರ. ಬಾಯ್ ಬ್ರೋ. ವೆಂಕಿ ಬಾಯ್ ಬಾಯ್ ಬ್ರೋ. ನಮ್ದು ಹವಾ ಮಾಡುತ್ತೆ ಗುರು ಇವತ್ತು. ನಾನು ಇವತ್ತು ಮೀಟ್ ಆಗ್ತಾ ಇರೋದು ಬೆಂಗಳೂರು ಬಾಯ್ಸ್ಗೆಲ್ಲ ಫೇಮಸ್ ಆಗಿರೋ ಬಾನ್ ಬೇಸ್ ಬೈಕರ್ ಬರ್ತಾ ಇದ್ದೀನಿ. ಅಂಕಿತ್ ಹಾಯ್ ಬ್ರೋ, ಆರಾಮ್? ಆಲ್ಮೋಸ್ಟ್ 177-78 ಹತ್ತತ್ರ 180 ಹೋಗಿದೆ. ವೆಲ್ಕಮ್ ಟು ಮೈ ಚಾನಲ್. ಥ್ಯಾಂಕ್ ಯು. ನಾನು ನಿಮ್ಮ ಎಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಮಾತಾಡ್ತಾ ಇದ್ದೆ. ಜಪಾನ್ ಬಗ್ಗೆ ಹೇಳಿದ್ರು, ಪರವಾಗಿಲ್ಲ ಕನ್ನಡದ ಮಾತಾಡಿದ್ರು. ನೀವೇನು ಕೆಲಸ ಮಾಡೋದು? ನಾನು ಇಂಜಿನಿಯರ್ಸ್ನ ಜಪಾನ್ ಕಳಿಸ್ತೀನಿ. ನಮಗಿರೋ ಕ್ವಶನ್ ಆನ್ಸರ್ ಹೇಳಿಲ್ಲ ಅವರು. ಟ್ಯಾಕ್ಸ್ ಅಲ್ಲ, ಜಪಾನ್ ಹುಡುಗಿರ ಫ್ಲರ್ಟ್ ಮಾಡಿದ್ರೆ ಕೇಸ್ ಹಾಕಿದ್ರೆ. RC ತಗೊಂಡಿದ್ ರೇಟ್ಗಿಂತ RXZ ಡಬಲ್ ಮಜಾ ಇಟ್ಕೊಡ್ತಾರೆ. ಮಜಾ, ಎರಡು ಮಜಾ ಇದೆ. ಇದೊಂದು ಸೆಗ್ಮೆಂಟು ಅದೊಂದು ಸೆಗ್ಮೆಂಟು. ನಾವು ಕಂಪೇರ್ ಮಾಡೋದೇ ಬೇಡ. RXZ ವಾಬಲ್ ಆಗಿ ಭಯಂಕರ ವಾರ್ನಿಂಗ್ ಕೊಟ್ಟಿದೆ. ಸ್ವಲ್ಪ ಸಮಾಧಾನವಾಗಿ ಹೋಗೋಣ. GT650ಗೂ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ಅವ್ರಿಗೆಲ್ಲ ಇವತ್ತು ರಸ ದೌತಣ. DB ಕಿಲ್ಲರ್ ಬೇರೆ ತೆಗ್ದಿದ್ದೀನಿ. ಎದುರುಗಡೆ ಬಿಸಿಲು ಕಣ್ಣಿಗೆ ಹೊಡಿತಾ ಇದ್ರು. ಕಳ್ತೋರ್ಸಿ ದ್ರಾಕ್ಷಿ ಸುರಿಸಿ. ಟ್ರಾಫಿಕ್ ಸಿಕ್ಕಾಪಟ್ಟೆ ಇದೆ, ಫ್ರೀ ರೋಡೇ ಸಿಗ್ತಾ ಇಲ್ಲ. ಆದ್ರೂ ಪರವಾಗಿಲ್ಲ, ನಾವು ಸ್ವಲ್ಪ ಆರಾಮಾಗಿ ಹೋಗೋಣ. ನೋಡಿ, 390 ಸ್ಪೆಷಲ್ ಏನಪ್ಪಾ ಅಂದ್ರೆ 6th ಗೇರಲ್ಲಿ ಬರೀ 6000 RPM ಅಲ್ಲಿ ಆರಾಮಾಗಿ 100 ಹೋಗ್ಬಿಡುತ್ತೆ ಗಾಡಿ. ಸೈಲೆಂಟಾಗಿ 100 ಹೋಗ್ಬಿಡುತ್ತೆ. ನಾನು ಮೊನ್ನೆ ಏರ್ಪೋರ್ಟ್ ರೋಡ್ಗೆ ಹೋಗ್ಬಿಟ್ಟು ಇದನ್ನ ಹೆಂಗಪ್ಪ 50-60 ಒಳಗೆ ಮೇಂಟೈನ್ ಮಾಡೋದು ಅಂತ ತಲೆ ಕೆಟ್ಟೋಗಿತ್ತು. ಹಂಗೆ ನೀವು ಮುಂದೆ ನೋಡ್ತಾ ಇರೋದು ಅಂಕಿತ್ ಬ್ರೋ, ಬಾನ್ ಬೀಸ್ಟ್ ಬೈಕರು. ನಾನು ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಕನ್ನಡ ಮೋಟೋ ವ್ಲಾಗರ್ಸ್ ಯಾರ್ಯಾರಿದ್ದಾರೆ, ಕೋವಿಡ್ ಟೈಮಲ್ಲಿ ಯಾರ್ಯಾರು ಒಳ್ಳೊಳ್ಳೆ ಕಾಂಟೆಂಟ್ ಕೊಡ್ತಿದ್ರು, ಅವಾಗ ಇವ್ರನ್ನ ತುಂಬ ಫಾಲೋ ಮಾಡ್ತಾ ಇದ್ದೆ. ಎಲ್ಲ ಕಾಲೇಜ್ ಹುಡುಗರಿಗೂ ಇವ್ರ ಪರಿಚಯ ಇತ್ತು. ಸೊ ಅವಾಗೆಲ್ಲ ಫೀಲ್ಡಲ್ಲಿ ಯಾರ್ಯಾರಿದ್ರು ಅವ್ರನ್ನೆಲ್ಲ ನೋಡ್ಕೊಂಡು ನಾವು ಇನ್ಸ್ಪೈರ್ ಆಗಿದ್ದು. ಅದರಲ್ಲಿ ಅಂಕಿತ್ ಬ್ರೋನು ಒಬ್ರು. ನಾನು ವರ್ಕ್ ಮೇಲೆ CMR ಐಟಿಗೆ ಹೋಗಿದ್ದೆ. ಅವಾಗ ಅವರು ಆಡಿಯನ್ಸ್ ಆಗಿ ಕೂತಿದ್ರು. ಅದಾಗಿ ಒಂದು 3 ವರ್ಷ ಆದ್ಮೇಲೆ ಇವತ್ತು ರೈಡ್ ಮಾಡ್ತಾ ಇದೀವಿ ಒಟ್ಟಿಗೆ. ನೋಡಿ, 5th ಗೇರಲ್ಲೇ 150 ಹೋಗ್ತಾ ಇದೆ. ನಾನು ಇನ್ನೂ ಮಿರರ್ಸೇ ಓಪನ್ ಮಾಡಿಲ್ಲ ಗುರು. ಇಂಥವನ್ನೆಲ್ಲ ಕಣ್ಣು ಮುಚ್ಕೊಂಡು ಹೊಡಿತಿದ್ದೆ ಒಂದು ಟೈಮಲ್ಲಿ. ಇವಾಗ ಜವಾಬ್ದಾರಿ ಜಾಸ್ತಿ ಆಗಿ ಸ್ವಲ್ಪ ಆರಾಮಾಗಿ ಹೋಗೋಣ. ಯಾಕೆ ಬೇಕು? ಆದ್ರೂ ಇದೇನೋ ಮಜವಾಗೈತೆ ಗುರು. ಟ್ರ್ಯಾಕ್ಟರ್ಗಳು ಎಲ್ಲ ವಲಸೆ ಹೊಟ್ಬಿಟ್ಟವ್ರ. ಒಂದು ಟ್ರಾಲಿಲಿ ಫುಲ್ಲು ಜನ, ಒಂದು ಟ್ರಾಲಿಲಿ ಫುಲ್ಲು ಮರದ ಕಟ್ಗೆಗಳು. ನಾನು ಪೆಟ್ರೋಲ್ ಹಾಕ್ಸ್ಬಿಡ್ತೀನಿ. ಏರ್ ಇಲ್ಲ ಅನ್ಸುತ್ತೆ. ವಾಬಲ್ ಆಗ್ತಾ ಇದೆಯಾ? ಆರಾಮಾಗಿ 140 ಲೋಡ್. GT ಪ್ರಾಬ್ಲಮ್ ಅದೇನೆ, ವಾಬ್ಲಿಂಗ್ ಪ್ರಾಬ್ಲಮ್ ಜಾಸ್ತಿ.
ಫುಲ್ ಮಾಡಿ, ಫುಲ್ ಹೊಟ್ಟೆ ತುಂಬ ಊಟ. ಬಂದ್ರಪ್ಪ RC 390 BS4 2017 ಮಾಡಲ್, GT 650 2024. ಬಟ್ ಎರಡು ಗಾಡಿನೂ 10,000ದಿಂದ ಕಮ್ಮಿನೇ ಓಡಿರೋದು. ಎರಡು ಗಾಡಿನೂ ಹೈವೇಲಿ ಏನು ಪರ್ಫಾರ್ಮೆನ್ಸ್ ಕೊಡುತ್ತೆ ಚೆಕ್ ಮಾಡೋಣ. ಸ್ವಲ್ಪ ನಂದು ಆಡಿಯೋ ಗ್ಲಿಚ್ ಬರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಮ್ಮ ಗಾಡಿಗಳು ಬಿಟ್ಬಿಟ್ಟು RRR ಕಡೆ ಹೆಂಗೆ ಗಮನ ಹೋಗ್ತಾ ಇದೆ. ಬೈಕರ್ಸ್ ಬ್ಲಡ್ಡೆಲ್ಲ ಬಂದ್ಬಿಡುತ್ತೆ ಅದು. ಇಂಜಿನ್ ಲೈಟ್ ಬೇರೆ ಬಂದಿದೆ, ಬಟ್ ಇದೆಲ್ಲ ಸೆನ್ಸರ್ ಇಶ್ಯೂ ಇರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಗಾಡಿ ಸ್ಪೀಡ್ ಹೋಗ್ತಿದ್ದಂಗೆ ನಾವು ಜೋರಾಗಿ ಮಾತಾಡ್ತಾ ಇರ್ತೀವಿ, ಗುರು ಸಾರಿ ನಿಮ್ಮ ಕಿವಿಗೆ ಗುನ್ನ ಇಡ್ತಾ ಇರ್ತೀನಿ. ಗಾಡಿ ಹೀಟ್ ಆದರೆ ಫುಲ್ ಪಾಪ್ಸ್ ಆ್ಯಂಡ್ ಬ್ಯಾಂಕ್ಸೇ ಹೊಡೆಯೋದಿದು. ರೋಗ್ ಬ್ಯಾರಲ್ ಎಕ್ಸಾಸ್ಟ್ ಸ್ಪೆಷಾಲಿಟಿ ಅದೇ. ಫ್ರೀ ಎಕ್ಸಾಸ್ಟ್ ಇದೆ, BMC ಏರ್ ಫಿಲ್ಟ್ರು, ಇರಿಡಿಯಂ ಸ್ಪಾರ್ಕ್ ಪ್ಲಗ್ ಎಂಜಿಕೆದು, ಮೇಡ್ ಇನ್ ಜಪಾನ್. ಇದಕ್ಕೆ ಇನ್ನೊಂದು ಅಪ್ಡೇಟ್ ಬಾಕಿ ಇದೆ, ವೆಸ್ರಾ ಪರ್ಫಾರ್ಮೆನ್ಸ್ ಬ್ರೇಕಿಂಗ್ ಪ್ಯಾಡ್ ಒಂದು ಹಾಕಿಸ್ಬೇಕು. ಓ ಫುಲ್ ಆಫ್ ರೋಡ್ ಹೊಡಿತಾವ್ರಲ್ಲಪ್ಪ. ಬಿ ನಮ್ಮ ಕನ್ನಡ ಮೋಟೋ ವ್ಲಾಗಿಂಗ್ ಕಮ್ಯುನಿಟಿಯಲ್ಲಿ ಇಬ್ಬರಿದ್ದಾರೆ BBB ಯೂಸ್ ಮಾಡ್ತಾ ಇರೋರು. ಇವರು ಬಾನ್ ಬೀಸ್ಟ್ ಬೈಕರು, ಇನ್ನೊಬ್ರು ಬಿಗ್ ಬ್ಯಾಂಗ್ ಬೈಕರು. ಕೊಟ್ರಪ್ಪ ಒಳ್ಳೆ ಖಾಲಿ ರೋಡ್ ಕೊಟ್ರಪ್ಪ ನಮ್ಗೆ, ಯಾಕ್ರಪ್ಪ ಹಿಂಗ್ ಮಾಡ್ತೀರಾ? ಓ ಫುಲ್ ಹಿಂಡ್ತಾವ್ರೆ. ಆದ್ರೂ ಇಲ್ಲಿ ಹಿಂಡಕ್ಕಾಗಲ್ಲ ಸರಿಯಾಗಿ. ಅಯ್ಯೋ RPM ಲಿಮಿಟ್ ಹೊಡೆದ್ಬಿಡ್ತು ಮತ್ತೆ. ಹೊಡೆಯೋಣ ಮುಂದೆ ಹೊಡೆಯೋಣ. ಸ್ವಚ್ಛ ಸಿಗ್ತಾ ಇಲ್ಲ ಇವತ್ತು. ಓರ್ತಲ್ಲಿದ್ದೀನಿ. It's 390 bro, I know it's fucking 390. But good one. ಆಲ್ಮೋಸ್ಟ್ ಸೇಮ್ ಇದೆ ಗುರು ಪವರ್, ಬಿರ್ರಿ ಡಿಫ್ರೆನ್ಸ್ ಏನಿಲ್ಲ. ಎರಡು ಫ್ರೆಶ್ ಇಂಜಿನ್ಗಳೇ. ಶೆಟ್ ಗ್ಯಾಸ್ ಫಿಕ್ಸ್ ಮಾಡಿದೆ. ಇದು ಆಕ್ಚುಯಲ್ ಪರ್ಫಾರ್ಮೆನ್ಸ್ ಬೇರೆನೇ ಇದೆ ಬಾಯ್ಸ್. 177 ಹೊಡೆದಿದ್ದೀನಿ ನಾನು, 177, 78. ಕೋಲಾರಕ್ಕೆ ಬಂದೇ ಬಿಟ್ವಲ್ಲ ಗುರು. ಇನ್ನು ಮುಂದೆ ಹೋಗ್ತೀವ, ಬೆಟ್ಟದ ಮೇಲೆ ಹೋಗೋಣ. ಗಾಡಿ ಎಷ್ಟಾಯ್ತು? 170. ಇದು 164 ಮೇಲೆ ಯಾಕೋ ಹೋಯ್ತಾ ಇಲ್ಲ ಇವತ್ತು. ಬನ್ನಿ ನೋಡ, ಹೊಡೀರಿ. ಆಯ್ತು, ಚೇಂಜ್ ಮಾಡೋಕ್ಕಾಗುತ್ತಾ ನೋಡೋಣ. ಹೌಬಾ ಇಲ್ಲಿ ಸ್ವಲ್ಪ ಸಮಾಧಾನವಾಗಿ ಹೋಗ್ಬೇಕು. ನೀವೇನಾದ್ರು ನಮ್ಮ ಚಾನಲ್ ಹೊಸದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕ್ರೇಜಿ ಕಂಟೆಂಟ್ ಬರ್ತಾ ಇರುತ್ತೆ. ಹಂಗೆ ಇನ್ಸ್ಟಾ ಫಾಲೋ ಮಾಡಿ ಬಾಂಬ್ ಬಿಸ್ಬೇಕಂತ ಅಂತ ಐಡಿ. ಕೋಲಾರಕ್ಕೆ ಬಂದಿದ್ದೇ ಗೊತ್ತಾಗ್ಲಿಲ್ಲ ಗುರು. ಇದೇ ವ್ಲಾಗು ನಮ್ಮ ASN ಬೈನು ಹಾಕಿರ್ತಾರೆ. ಬನ್ನಿ ಇದೇ ಕೋಲಾರ ಹಿಲ್ಸ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಹೋಗೋ ಸಿಗ್ತೀವಿ.
ಯಾಕೆ ಬ್ರೋ